ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಖೀಸ್ ವೆಜ್ ಕಿಚನ್ಗೆ ವೆಲ್ಕಮ್. ಸೊ ಸಮ್ಮರಲ್ಲಿ ತಣ್ಣಗೆ ಐಸ್ ಕ್ರೀಮನ್ನು ತಿನ್ನಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಏನಾಗಿದೆ ಅಂತಂದರೆ, ಈಗ ಕೊರೋನಾ ಟೈಮು, ಹೊರಗಡೆ ಹೋಗಿ ಯಾವುದೇ ವಸ್ತುವನ್ನು ತೊಗೊಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಬಟ್ ನಾವು ಮನೆಯಲ್ಲೇ ಈ ರೀತಿ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದರೆ ಅದು ಸೇಫ್ ಅಂತ ಹೇಳ್ಬೋದು. ಸೊ ಖಂಡಿತ ಈ ಸಮ್ಮರಲ್ಲಿ ಈ ಒಂದು ಕಸ್ಟರ್ಡ್ ಐಸ್ ಕ್ರೀಮನ್ನು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ವರ್ತ್ ಇಟ್ ಅಂತ ಹೇಳ್ತೀನಿ. ಸೊ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂತಹ ಆ್ಯಂಡ್ ಡಿಫ್ರೆಂಟಾಗಿ, ಯೂಶ್ವಲಿ ನಾವು ಐಸ್ ಕ್ರೀಮ್ ಏನು ತೊಗೋತೀವಿ ಅದು ಕಸ್ಟರ್ಡ್ ಫ್ಲೇವರಲ್ಲಿ ಸಿಗಲ್ಲ. ಸೊ ಹಾಗಾಗಿ ಕಸ್ಟರ್ಡ್ ಫ್ಲೇವರ್ನ ಈ ಒಂದು ಐಸ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಆ ವಿಡಿಯೋ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕಾದು ಕುದೀತಾ ಇದೆ. ಆ್ಯಕ್ಚುಲಿ ಉಕ್ಕಿ ಬರುವಾಗ ಸಿಮ್ ಮಾಡಿದ್ರೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. 2ರಿಂದ 3 ನಿಮಿಷ ಚೆನ್ನಾಗಿ ಹಾಲನ್ನು ಕುದಿಸಿದ ಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಸ್ವಲ್ಪ ಸ್ವೀಟಾಗಿರಲಿ ಅನ್ನೋದಕ್ಕೋಸ್ಕರ 1 ಕಪ್ಪಷ್ಟು ಹಾಕಿದ್ದೀನಿ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಕರಗಿದ ಮೇಲೆ ಹಾಲು ಸ್ವಲ್ಪ ತೆಳ್ಳಗಾಗುತ್ತೆ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಮತ್ತೆ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಆ ನೀರು ಬಿಟ್ಕೊಂಡಿರೋದಿಲ್ಲ ಮತ್ತು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಹಾಲು ಸ್ವಲ್ಪ ತಿಕ್ಕಾಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ನಾನು ಕಸ್ಟರ್ಡ್ ಪೌಡರನ್ನು 3 ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ನಾನು 1 ಕಪ್ಪಿಗೆ ಹಾಕಿಬಿಟ್ಟು ತಣ್ಣಗಿರುವ ಹಾಲನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಲಂಪ್ಸ್ ಇಲ್ಲದೆ ಇರೋ ಥರ ಮಾಡಿ ಇಟ್ಕೊಂಡಿದ್ದೀನಿ. ಆ ಒಂದು ಮಿಶ್ರಣವನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಈ ರೀತಿ ಮಾಡಿಟ್ಕೊಂಡಿರೋದನ್ನು ನಾನು ಇದಕ್ಕೆ ಸುರಿತಾ ಇದ್ದೀನಿ. ಸೊ ಸುರಿದ ಮೇಲೆ ಚೆನ್ನಾಗಿ ಕೈ ಆಡಿಸ್ತಾಯಿರಿ. ಸಿಮ್ಮಲ್ಲೇ ಇರಲಿ, ಗ್ಯಾಸ್ ಸ್ಟವ್ನ ಉರಿ, ಮತ್ತು ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. ಸೊ ಸ್ವಲ್ಪ ಗಟ್ಟಿ ಆಗುತ್ತೆ. ಅದು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಗಟ್ಟಿನೇ ಮಾಡಿಬಿಟ್ಟು ಅದನ್ನು ನೀವು ಎತ್ತಿಟ್ಕೊಳ್ಳಿ, ಚೆನ್ನಾಗಿ ಕೂಲ್ ಆಗಲಿ. ಮತ್ತು ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮನ್ನು ಈ ರೀತಿ ಚಾಪರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಬೀಟರ್ ಇದೆ ನನ್ನ ಹತ್ರ, ಬಟ್ ಸ್ಟಿಲ್ ನಾನು ಚಾಪರಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಎಲ್ಲರ ಬಳಿನೂ ಬೀಟರ್ ಇರಲ್ಲ. ಸೊ ಮಿಕ್ಸಿ ಜಾರಲ್ಲಿ ಸಹ ನೀವು ಮಾಡ್ಬೋದು, ಈ ರೀತಿ ಚಾಪರಲ್ಲಿ ಸಹ ಮಾಡ್ಬೋದು. ನಾನು ಯಾಕೆ ಮಾಡಿ ತೋರಿಸ್ಬಾರ್ದು ಒಂದು ಸಲ ಚಾಪರಲ್ಲಿ ಅಂತ ಅನ್ನಿಸ್ತು, ಹಾಗಾಗಿ ಚಾಪರಲ್ಲಿ ತೊಗೊಂಡಿದ್ದೀನಿ. 1/4 ಲೀಟರಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ ಆಗಾಗ. ಸೊ ಎಲ್ಲಿವರೆಗೂ ಬೀಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಬೀಟ್ ಮಾಡಿ ಫಸ್ಟಿಗೆ ನಾನು ಬರೀ ವಿಪ್ಪಿಂಗ್ ಕ್ರೀಮನ್ನು ಅಷ್ಟೇ ತೊಗೊಂಡು ಬೀಟ್ ಮಾಡ್ತಾ ಇರೋದು. ಸೊ ನೋಡಿ, ಇವಾಗ ನಾನು ಇಲ್ಲಿ ಒಂದು ಹನಿನೂ ಕೆಳಗಡೆ ಬೀಳ್ತಾ ಇಲ್ಲ. ಸೊ ಇದಿಷ್ಟು ಆಗೋವರೆಗೂ ನೀವು ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ಹನಿಯಾಗಿ ಬೀಳ್ತಾ ಇದ್ದರೆ ಇನ್ನೂ ನಿಮ್ಮ ಕ್ರೀಮು ಚೆನ್ನಾಗಿ ವಿಪ್ ಆಗಿಲ್ಲ ಅಂತ ಹೇಳಿ. ಸೊ ಈಗ ನಾನು ಇದಕ್ಕೆ ಕೂಲ್ ಆಗಿರುವಂತಹ ಈ ಒಂದು ಕಸ್ಟರ್ಡನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾವು ಕಸ್ಟರ್ಡ್ ಮಾಡಿಟ್ಟಾಗ ಆ್ಯಕ್ಚುಲಾಗಿ ಅದು ಸ್ವಲ್ಪ ತೆಳ್ಳಗಿತ್ತು. ಸೊ ಆರೋದಕ್ಕೆ ಬಿಟ್ಟಾದಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಈಗ ನಾನು 2 ಬ್ಯಾಚಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಸಹ ತೆಗೆದುಬಿಟ್ಟು ಅದಕ್ಕೆ ಕಸ್ಟರ್ಡನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿದ್ದೀನಿ. ಸೊ ಇದಕ್ಕೆ ಇದನ್ನು ನಾನು ವಿಡಿಯೋಗೆ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಲರು ಸಹ ಎನ್ಹ್ಯಾನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಈ ರೀತಿ ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ. ಇದು ಕೇಸರ್ ಎಲ್ಲೋ ಅನ್ನೋ ಕಲರು. ಸೊ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಬೀಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಲರ್ ಪರ್ಪಸ್ಸಿಗೆ ಅಷ್ಟೇ ಹಾಕ್ತಾ ಇರೋದು. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮಗೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಖಂಡಿತ ಸ್ಕಿಪ್ ಸಹ ಮಾಡ್ಬೋದು. ಸೊ ಮತ್ತೆ ಇದನ್ನು ಎಲ್ಲವನ್ನು ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಇದು ಆಗಿದೆ. ಈಗ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಕಲರ್ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಒಂದು ಕಲರ್ ನೋಡಿದ್ರೇ ಆಹಾ ಅನ್ನೋ ಥರ ಇದೆ. ಒಂಥರ ಲೈಟ್ ಎಲ್ಲೋ ಕಲರು, ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ.
ಸೊ ಈಗ ಇದ್ರ ಮೇಲೆ ನಾನು ಒಂದು ಸಿಲ್ವರ್ ಫಾಯಿಲ್, ಅಲ್ಯೂಮಿನಿಯಂ ಫಾಯಿಲನ್ನು ಹಾಕ್ಬಿಟ್ಟು ಇದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಸೊ ಅಲ್ಯೂಮಿನಿಯಂ ಫಾಯಿಲ್ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಫ್ರೀಝರಲ್ಲಿ ಇಟ್ಟಾಗ ಇದ್ರ ಮೇಲ್ಗಡೆ ಯಾವುದೇ ಒಂದು ಐಸ್ನ ಒಂದು ಲೇಯರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಅಲ್ಯೂಮಿನಿಯಂ ಫಾಯಿಲನ್ನು ಹಾಕ್ತಾ ಇದ್ದೀನಿ. ಅಥವಾ ನೀವು ಡಬ್ಬದಲ್ಲಿ ಮುಚ್ಚಳ ಇರೋಂತಹ ಡಬ್ಬ ಇಟ್ಕೊಂಡು ಹಾಕಿ ಸಹ ಮುಚ್ಚಿ ಇಡ್ಬೋದು. ಸೊ ಇದನ್ನು ನಾನು ಮೊದಲಿಗೆ 3 ರಿಂದ 4 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಈ ರೀತಿ ಪೂರ್ತಿ ಕವರ್ ಮಾಡಿಕೊಂಡು ಫ್ರೀಝರ್ಗೆ ತೊಗೊಂಡೋಗಿ ಇಡ್ತೀನಿ. ಸೊ 3-4 ಗಂಟೆಗಳ ಕಾಲ ಆದಮೇಲೆ ನಾನು ಅದನ್ನು ತೆಗಿತೀನಿ. ಸೊ ತೆಗೆದಾಗ ಹೀಗಿದೆ ನೋಡಿ ಪೂರ್ತಿ ಇನ್ನೂ ಅದು ಸೆಟ್ ಆಗಿಲ್ಲ. ಆ್ಯಕ್ಚುಲಾಗಿ ಇನ್ನೂ ಕೆಲವೊಂದು ಭಾಗದಲ್ಲಿ ಹಾಗೆ ಇದೆ, ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ, ಆ ರೀತಿ ಇದೆ. ಸೊ ಈ ಸ್ಟೇಜಲ್ಲಿ ಮತ್ತೆ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಸಲ ಬೀಟರ್ಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ನಾನಾಗಲೇ ಹೇಳ್ದೆ, ಇದನ್ನು ನೀವು ಮಿಕ್ಸಿ ಜಾರ್ಗೆ ಸಹ ಹಾಕಿಬಿಟ್ಟು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಯ್ಯೋ ಮನೆಯಲ್ಲಿ ಬೀಟರ್ ಇಲ್ವಲ್ಲ ಅಥವಾ ಚಾಪರ್ ಇಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆಯಲ್ಲಿ ಮಿಕ್ಸರು ಅಥವಾ ಮಾಮೂಲಿ ನಾವು ಮಿಕ್ಸಿ ಏನು ಮಾಡ್ತೀವಿ ಚಟ್ನಿಗೆ ಆ ಮಿಕ್ಸಿ ಅಥವಾ ಬೀಟರು ಅಥವಾ ಚಾಪರು, ಎಲೆಕ್ಟ್ರಿಕ್ ಚಾಪರ್, ಇದು ಯಾವುದೇ ಇದ್ರೂ ಸಹ ನೀವು ಇದನ್ನು ಮಾಡ್ಬೋದು. ಸೊ ಈಗ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಚಾಪರಿಗೆ. ಇದನ್ನು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಮತ್ತೆ ಇದು ಎಲ್ಲವೂ ಸಹ ಈ ರೀತಿ ಆಗಿದೆ. ಸೊ ಇದನ್ನು ಮತ್ತೆ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಈಗ ಇದನ್ನು ಓವರ್ನೈಟ್ ಬಿಡ್ತಾ ಇದ್ದೀನಿ. ಇದನ್ನು ಈ ರೀತಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇದಕ್ಕೆ ಮತ್ತೆ ಒಂದು ಅಲ್ಯೂಮಿನಿಯಂ ಫಾಯಿಲನ್ನು ಹಾಕ್ಬಿಟ್ಟು ಇದನ್ನು ನಾನು ಫ್ರೀಝರಲ್ಲಿ ಓವರ್ನೈಟ್ ಬಿಡ್ತಾ ಇದ್ದೀನಿ. ಸೊ ಹೀಗೆ ಏನಕ್ಕೆ ಮಾಡ್ತೀವಿ ಅಂತಂದರೆ, ಐಸ್ ಕ್ರೀಮ್ನ ಟೆಕ್ಸ್ಚರ್ ಏನಿದೆ ಅದು ಸೇಮ್ ನಾವು ಹೊರಗಡೆ ತೊಗೊಂಡಾಗ ಹೇಗೆ ಸಿಗುತ್ತೆ ನೋಡಿ ನಮಗೆ, ಅದೇ ಒಂದು ಟೆಕ್ಸ್ಚರು ಬರಬೇಕು ಅನ್ನೋದಕ್ಕೋಸ್ಕರ. ಸೊ ಈ ರೀತಿ 2 ಸಲ ಬೀಟ್ ಮಾಡಿ ಅದನ್ನು ಇಟ್ಟರೆ ಸೇಮ್ ಅದೇ ಟೆಕ್ಸ್ಚರಲ್ಲಿ ಅದೇ ಕ್ರೀಮಿನೆಸ್ನಿಂದ ನಿಮ್ಮ ಒಂದು ಐಸ್ ಕ್ರೀಮ್ ನಿಮಗೆ ಸಿಗುತ್ತೆ. ಸೊ ಈಗ ಅಲ್ಯೂಮಿನಿಯಂ ಫಾಯಿಲನ್ನು ಕ್ಲೀನಾಗಿ ಕವರ್ ಮಾಡಿದ್ದು ಆಯಿತು. ಇದನ್ನು ನಾನು ಫ್ರೀಝರಲ್ಲಿ ಎತ್ತಿ ಇಡ್ತೀನಿ. ಈಗ ನಾನು ಓವರ್ನೈಟ್ ಬಿಟ್ಟ ಮೇಲೆ ಇದನ್ನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಈಗ ತೆಗಿಯೋಣ, ಹೇಗಿದೆ ತೋರಿಸ್ತೀನಿ ನೋಡಿ. ಈ ರೀತಿ ಸೆಟ್ ಆಗಿದೆ, ಪೂರ್ತಿ ಸೆಟ್ ಆಗಿದೆ ನೋಡಿ ಐಸ್ ಕ್ರೀಮು. ಸೊ ಇದನ್ನು ನಾನು ಸ್ವಲ್ಪ ಹೊರಗಡೆ ಟೆಂಪ್ರೇಚರಲ್ಲಿ ಇಟ್ಟರೆ ಇದು ಜಿನ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜಿನ್ಗಿದ ಮೇಲೆ ನಿಮಗೆ ಅದನ್ನು ಸ್ಕೂಪ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ನಾನು ಸ್ವಲ್ಪ ಅರ್ಜೆಂಟಾಗಿ ವಿಡಿಯೋ ಮುಗಿಸ್ಬೇಕು ಅನ್ನೋದಕ್ಕೋಸ್ಕರ ಅದು ಸ್ವಲ್ಪ ಗಟ್ಟಿ ಇದ್ದಾಗಲೇ ಸ್ಕೂಪ್ ಔಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ಈಗ ಸರ್ವಿಂಗ್ ಬೌಲ್ಗೆ ಎಲ್ಲದನ್ನು ಸ್ಕೂಪ್ ಔಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಫೈನಲಿ ಸ್ಕೂಪ್ ಔಟ್ ಮಾಡಿ ಹಾಕಿದ್ದು ಆಗಿದೆ. ಸ್ಕೂಪಿಂಗ್ಗೆ ನಿಮ್ಮ ಹತ್ರ ಸ್ಪೂನ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯಾವುದೇ ಸ್ಪೂನಲ್ಲಿ ಅಥವಾ ಈವನ್ ಸೌಟಲ್ಲಿ ಸಹ ನೀವು ಸ್ಕೂಪ್ ಮಾಡ್ಬೋದು. ನಾನು ಸಹ ಸೌಟಲ್ಲೇ ಸ್ಕೂಪ್ ಮಾಡಿಕೊಂಡೆ. ಅದಾದಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ ಪಿಸ್ತಾದ ಪೀಸಸ್ ಸ್ವಲ್ಪ, ಬಾದಾಮಿಯ ಪೀಸಸ್ ಸ್ವಲ್ಪ, ನೀವು ಈವನ್ ಇದಕ್ಕೆ ಕ್ಯಾಶ್ಯೂ ಪೀಸಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅದನ್ನು ಸಹ ಹಾಕ್ಬೋದು. ಅದರ ಜೊತೆಗೆ ಸ್ವಲ್ಪ ಇದು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋದಕ್ಕೋಸ್ಕರ ಇದರ ಮೇಲೆ ಟ್ಯೂಟಿ ಫ್ರೂಟಿಯನ್ನು ಸಹ ಸ್ವಲ್ಪ ಉದುರಿಸ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ಕಸ್ಟರ್ಡ್ ಐಸ್ ಕ್ರೀಮ್ ರುಚಿಯಾಗಿ ಕಣ್ಣಿಗೆ ಎಷ್ಟು ಖುಷಿ ಕೊಡುವಂತಹ ಈ ಒಂದು ಐಸ್ ಕ್ರೀಮ್ ಟೇಸ್ಟಿಗೂ ಸಹ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನೀವು ಸಹ ಖಂಡಿತ ಇದನ್ನು ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ನನಗೆ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾರ್ಕೆಟಲ್ಲಿ ಸಿಗೋವಂತಹ ಅದೇ ಐಸ್ ಕ್ರೀಮ್ನ ಕನ್ಸಿಸ್ಟೆನ್ಸಿ, ಅದೇ ಕ್ರೀಮಿನೆಸ್ಸು, ಅಷ್ಟೇ ಸಾಫ್ಟಾಗಿ ಸ್ವೀಟಾಗಿ ತುಂಬಾ ಸೂಪರಾಗಿತ್ತು ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. 2ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.